ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 2026ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ ಪಾರ್ಟಿ ಸಿಂಗಲ್ ಲಾರ್ಜೆಸ್ಟ್ ಆಗಿ ಹೊರಹೊಮ್ಮಿದೆ ತಮಿಳುನಾಡಲ್ಲಿ. ಇದೀಗ ಸರ್ಕಾರ ರಚನೆಗೆ ಟಿವಿಕೆ ಕಸರತ್ತು ನಡೆಸ್ತಾ ಇದೆ. ಆ ಮುಖಾಂತರ ಈ ಹಿಂದೆ ಡಿಎಂಕೆ ವರ್ಸಸ್ ಅಲ್ಲಿಯ ರಾಜ್ಯಪಾಲರಾಗ್ತಾ ಇತ್ತಲ್ಲ ಬೇರೆ ಬೇರೆ ವಿಚಾರದಲ್ಲಿ, ಇದೀಗ ಸರ್ಕಾರ ರಚನೆಯ ವಿಚಾರದಲ್ಲಿ ವಿಜಯ್ ವರ್ಸಸ್ ಗವರ್ನರ್ ಜಟಾಪಟಿ ಆಗ್ತಾ ಇದೆ ತಮಿಳುನಾಡಲ್ಲಿ. ಬಹುಮತ ಸಾಬೀತು ಮಾಡೋ ವಿಚಾರದಲ್ಲಿ ಫೈಟ್ ಆಗ್ತಾ ಇರೋದು ಇಬ್ಬರ ನಡುವೆ. ಬಹುಮತವನ್ನು ಸಾಬೀತುಪಡಿಸಬೇಕು ಅಂತ ರಾಜ್ಯಪಾಲರು ಹೇಳಿದ್ದಾರೆ. ರಾಜ್ಯಪಾಲರು ಹೇಳಿರೋದು ಗವರ್ನರ್ ರಾಜೇಂದ್ರ ಅರ್ಲೇಕರ್ ನಡೆಗೆ ತೀವ್ರ ವಿರೋಧ. ಈಗ ಕಾಂಗ್ರೆಸ್ ಹಾಗೂ ಕಮಲ್ ಹಾಸನ್ ತೀವ್ರ ಅಸಮಾಧಾನವೆಲ್ಲ ಹೊರಹಾಕಿದ್ದಾರೆ. ಮತ್ತೊಂದು ಕಡೆ ಟಿವಿಕೆಗೆ ಸಪೋರ್ಟ್ ಮಾಡಿರುವಂತಹ ಕಾಂಗ್ರೆಸ್ ಗವರ್ನರ್ ವಿರುದ್ಧ ಹೋರಾಟಕ್ಕೆ ಮುಂದಾಗ್ತಾ ಇದೆ. ಅವರು ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್, ವಿಸಿಕೆ ಮತ್ತು ಎಡಪಕ್ಷಗಳಿಂದಲೂ ಕೂಡ ಇದೀಗ ಅವರಿಗೆ ಬೆಂಬಲ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಮತ್ತೊಂದು ಕಡೆ ಕಾದು ನೋಡುವ ತಂತ್ರಕ್ಕೆ ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಹೋಗಿದ್ದಾರೆ. ಅಂದ್ರೆ ಈಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ, ಹಂಗಾಮಿಯಾಗಿ ಮುಂದುವರಿತಾ ಇದ್ದಾರೆ ತಮಿಳುನಾಡಲ್ಲಿ. ಮತ್ತೊಂದು ಕಡೆ ಬಹುಮತವನ್ನು ಸಾಬೀತುಪಡಿಸಬೇಕು ಅಂತ ನಿನ್ನೆ ಅಷ್ಟೇ ರಾಜ್ಯಪಾಲರನ್ನ ವಿಜಯ್ ಅವರು ಹೋಗಿ ಭೇಟಿ ಮಾಡಿದ್ರು. ತಮ್ಮ ಬಳಿ ಇರುವಂತಹ ಇವರ ಪಾರ್ಟಿ ಗೆದ್ದಿರುವುದು ಮತ್ತು ಪ್ಲಸ್ ಕಾಂಗ್ರೆಸ್ ಸಪೋರ್ಟ್ ಮಾಡಿರುವ 5 ಶಾಸಕರು ಅವರ ಬೆಂಬಲ ಪತ್ರವನ್ನು ಅವರು ತೆಗೆದುಕೊಂಡು ಹೋಗಿದ್ರು. ಆದರೆ 118 ಶಾಸಕರ ಬೆಂಬಲ ಬೇಕಾಗಿದೆ. ಹೀಗಾಗಿ 118 ಶಾಸಕರ ಬೆಂಬಲ ಬೇಕು ಅಂತ ಯಾರು ಹೇಳ್ತಾ ಇರೋದು? ರಾಜ್ಯಪಾಲರು ಹೇಳ್ತಾ ಇರೋದು. ನೀವು ನೋಡಿ, ತಮಿಳುನಾಡಿನ ರಾಜಕಾರಣದಲ್ಲಿ ಗವರ್ನರ್ ವರ್ಸಸ್ ಗೌರ್ಮೆಂಟ್ ಆಗಿರೋದು ಅನೇಕ ಉದಾಹರಣೆಗಳಿದೆ. ಈ ಹಿಂದೆ ಇದ್ದಂತಹ ಗವರ್ನರ್ ಮತ್ತು ಡಿಎಂಕೆ ನಡುವೆ ಅನೇಕ ವಿಚಾರದಲ್ಲಿ ಕಿತ್ತಾಟಗಳಾಗ್ತಾ ಇತ್ತು. ಆದರೆ ಇದೀಗ ಚುನಾವಣೆಯ ಸಮಯದಲ್ಲೇ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ ತಮಿಳುನಾಡಲ್ಲಿ. ರಾಜ್ಯಪಾಲರ ಮುಂದೆ ಕೆಲವೊಂದಿಷ್ಟು ಆಯ್ಕೆಗಳಿರುತ್ತೆ. ಯಾವ್ಯಾವ ಆಯ್ಕೆಗಳು? ಮೊದಲ ಆಯ್ಕೆ, ಯಾವುದಾದ್ರೂ ಪಕ್ಷಕ್ಕೆ ಬಹುಮತ ಬಂದಿದ್ದರೆ ಅವರಿಗೆ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡೋದು. ಎರಡನೆಯದ್ದು, ಚುನಾವಣಾ ಪೂರ್ವದಲ್ಲಿ ಯಾವುದಾದ್ರೂ ಮೈತ್ರಿಯಾಗಿ ಆ ಮೈತ್ರಿಕೂಟಕ್ಕೆ ಏನಾದರೂ ಬಹುಮತ ಬಂದಿದ್ದರೆ ಅವರಿಗೆ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅವಕಾಶ ಕೊಡೋದು. ಮೂರನೇ ಆಪ್ಷನ್ನು, ಯಾವ ಪಾರ್ಟಿ ಸಿಂಗಲ್ ಲಾರ್ಜೆಸ್ಟ್ ಆಗಿ ಹೊರಹೊಮ್ಮಿರುತ್ತೋ ಅವರಿಗೆ ಅವಕಾಶವನ್ನು ಕೊಡೋದು ಸರ್ಕಾರ ರಚನೆ ಮಾಡೋದಕ್ಕೆ. ನಾಲ್ಕನೇ ಆಪ್ಷನ್ನು, ಚುನಾವಣೆಯ ನಂತರ ಮೈತ್ರಿ ಮಾಡಿಕೊಂಡು ಬರುವಂತಹ ಪಾರ್ಟಿಗಳಿಗೆ ಅಧಿಕಾರವನ್ನು ರಚನೆ ಮಾಡೋದಕ್ಕೆ ಅವಕಾಶ ಮಾಡುವಂತ ಇರುತ್ತೆ. ಇದೆಲ್ಲವೂ ಕೂಡ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಂತಹ ಅಧಿಕಾರಿಗಳಾಗಿರುತ್ತೆ. ರಾಜ್ಯಪಾಲರ ವಿವೇಚನೆಗೆ ಸಂವಿಧಾನದ 164ನೇ ವಿಧಿಯ ಪ್ರಕಾರ ರಾಜ್ಯಪಾಲರು ಒಂದು ಸರ್ಕಾರವನ್ನು ನೇಮಕ ಮಾಡುವ, ಮುಖ್ಯಮಂತ್ರಿಗಳನ್ನು ನೇಮಕ ಮಾಡುವ ಮತ್ತು ಆ ಸರ್ಕಾರಕ್ಕೆ ಸಚಿವರಿಗೆ ಪದಗ್ರಹಣವನ್ನು ಮಾಡುವಂಥ ಎಲ್ಲ ಅವಕಾಶಗಳು ಸಂವಿಧಾನದಲ್ಲಿದೆ 164ರ ವಿಧಿಯ ಪ್ರಕಾರ. ಆದರೆ ಇವತ್ತೇನಾಗ್ತಾ ಇದೆ, ನಟ ವಿಜಯ್ ಅವರ ಟಿವಿಕೆಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ರು ಕೂಡ ಇವತ್ತು ರಾಜ್ಯಪಾಲರು ಅವಕಾಶವನ್ನು ಕೊಡ್ತಿಲ್ಲ ಅಂತ. ಯಾವುದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ? ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಯಾಕಂದರೆ ಡಿಎಂಕೆ ಮತ್ತು ಎಐಡಿಎಂಕೆ ಎರಡೂ ಕೂಡ ಮೈತ್ರಿಯಾಗಿಲ್ಲ. ಚುನಾವಣಾ ಪೂರ್ವದಲ್ಲೂ ಮೈತ್ರಿ ಇಲ್ಲ, ಚುನಾವಣೆಯ ನಂತರವೂ ಕೂಡ ಮೈತ್ರಿ ಇಲ್ಲ. ಸದ್ಯದ ಮಟ್ಟಿಗೆ ಅಂಥ ಬೆಳವಣಿಗೆಗಳಾಗಿಲ್ಲ. ಆದರೆ ಸರ್ಕಾರ ರಚನೆ ಮಾಡ್ತೀನಿ ಅಂತ ಹಕ್ಕು ಮಂಡಿಸ್ತಾ ಇರೋರು ಯಾರು? ಹಕ್ಕು ಮಂಡಿಸ್ತಾ ಇರೋರು ಇದೇ ನಟ ವಿಜಯ್ ಅವರು ಹಕ್ಕು ಮಂಡಿಸ್ತಾ ಇದ್ದಾರೆ. ಆದರೆ ರಾಜ್ಯಪಾಲರು ಕೇಳ್ತಾ ಇರೋದೇನು? ರಾಜ್ಯಪಾಲರು ನಿಮಗಿರುವಂಥ 118 ಶಾಸಕರ ಬೆಂಬಲ ಪತ್ರವನ್ನು ತೆಗೆದುಕೊಂಡು ಬನ್ನಿ ಅಂತ. ಇದು ಸದ್ಯಕ್ಕೆ ಹಿನ್ನಡೆ ಆಗ್ತಾ ಇದೆ. ಯಾಕಂದರೆ ಮಾತುಕತೆಗಳಾಗ್ತಾ ಇದೆ. ಅದು PVK ಆಗಿರ್ಬೋದು, CPI ಆಗಿರ್ಬೋದು, CPI-M ಆಗಿರ್ಬೋದು, ಇವರೆಲ್ಲರ ಜೊತೆ ಮಾತುಕತೆಗಳಾಗ್ತಾ ಇದೆ. ಸಚಿವ ಸ್ಥಾನ ಎಷ್ಟು, ಅಧಿಕಾರ ಹಂಚಿಕೆ, ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಆದರೆ ಇದೀಗ ಆಗ್ತಾ ಇರುವಂತಹ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಕಾನೂನು ಹೋರಾಟಕ್ಕೆ ಮುಂದಾಗುವಂಥ ಸಾಧ್ಯತೆಗಳಿದೆ. ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ತಮಿಳುನಾಡಿನ ಈ ಒಟ್ಟಾರೆ ರಾಜಕಾರಣ ಏನಾಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಂತರಾಮಯ್ಯ, ಯಾಕೆ ಈ ತಿಕ್ಕಾಟ ತಮಿಳುನಾಡಲ್ಲಿ ಆಗ್ತಾ ಇದೆ? ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ವಿಜಯ್ ಅವರ ಟಿವಿಕೆ ಹೊರಹೊಮ್ಮದಾಗಲೂ ಕೂಡ ಗವರ್ನರ್ ಅವರ ಆಕ್ಷೇಪಗಳೇನಿದೆ ತಮಿಳುನಾಡಲ್ಲಿ? ಪ್ರವೀಣ್, ಏನಂದ್ರೆ ಈಗ ಈ ಒಂದು ತಮಿಳುನಾಡು ರಾಜಕಾರಣ ಕ್ಷಣ ಕ್ಷಣಕ್ಕೂ ಕೂಡ ಒಂದೊಂದು ರೀತಿಯ ತಿರುವನ್ನು ಪಡ್ಕೊಳ್ತಿರುವಂತದನ್ನ ನಾವು ನೋಡ್ತಾ ಇದೀವಿ. ನಿನ್ನೆಯಿಂದಲೂ ಕೂಡ ಏನು ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ವಿಜಯ್ ಅವರು ನಾಳೆ ಏನು ಓತನ್ನ ತಗೋಬೇಕಾಯ್ತು ಮುಖ್ಯಮಂತ್ರಿಯಾಗಿ. ಆದ್ರೆ ಇಲ್ಲಿ ಗವರ್ನರ್ ಅವರು ಒಂದ್ ರೀತಿಯಾಗಿ
ಆ ಈ ಒಂದು ಓತ್ತು ತಗೊಳ್ಲಿಕ್ಕೆ ಸಾಕಷ್ಟು ಅಡೆತಡೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ, ಯಾವುದೇ ಒಂದು ಸಿಂಗಲ್ ಮೆಜಾರಿಟಿ, ಯಾವುದೇ ಒಂದು ಪಾರ್ಟಿ ಮೆಜಾರಿಟಿ ಬಂದಂತಹ ಸಂದರ್ಭದಲ್ಲಿ ಲಾರ್ಜೆಸ್ಟ್ ಪಾರ್ಟಿಯಾಗಿ ಆ ಒಂದು ಪಾರ್ಟಿಗೆ ಮೊದಲನೇದಾಗಿ ಅಂದ್ರೆ ಕಾನೂನು ತಜ್ಞರ ಪ್ರಕಾರ ನಾವು ಹೇಳೋದಾದ್ರೆ, ಆ ಪಾರ್ಟಿಗೆ ಏನು ಆ ಪಾರ್ಟಿ ಮುಖಂಡರು, ಆ ಪಾರ್ಟಿ ಅಧ್ಯಕ್ಷರು ಗವರ್ನರ್ ಅನ್ನ ಭೇಟಿಯಾಗಿ ಆ ಒಂದು ಏನು ತಮ್ಮ ಒಂದು ಪಾರ್ಟಿ ಮೆಜಾರಿಟಿ ಇರೋದ್ರಿಂದಾಗಿ ನಾನು ಮುಖ್ಯಮಂತ್ರಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತೀನಿ, ಅದಕ್ಕೆ ನೀವು ಅವಕಾಶ ಮಾಡ್ಕೊಡ್ಬೇಕು ಅಂತ ಕೇಳಿ, ಆ ನಂತರ ಅದಕ್ಕೆ ರಾಜ್ಯಪಾಲರು 1 or 2 days ಟೈಮ್ ಅನ್ನು ಕೊಟ್ಟು ಆ ಟೈಮಿಂಗ್ ಒಳಗಡೆ ಅವರು ಬಹುಮತವನ್ನ ಸಾಬೀತುಪಡಿಸಬೇಕಾಗಿರುವಂತದ್ದು ಇದು ವಾಡಿಕೆಯಿಂದ ನಡ್ಕೊಂಡ್ ಬಂದಿರುತ್ತೆ. ಮತ್ತು ಇಂತಹ ಒಂದು ಉದಾಹರಣೆ ನಾವು ಕರ್ನಾಟಕದಲ್ಲೂ ಕೂಡ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ನಾವು ಇದೇ ರೀತಿಯಾದಂತಹ ವಾತಾವರಣ ನೋಡಿದ್ವು. ಆ ನಂತರ ಅವರು ಅದನ್ನ ಸಾಬೀತು ಮಾಡ್ಲಿಕ್ಕೆ ಸಮಯಾವಕಾಶವನ್ನು ಕೂಡ ಕೇಳಿದ್ರು. ಆದ್ರೆ ಇಲ್ಲಿ ರಾಜ್ಯಪಾಲರು ಟಿವಿಕೆ ಅಧ್ಯಕ್ಷ ವಿಜಯ್ ಅವರಿಗೆ ಕೇಳಿರುವಂತಹ 1-2-3 ಕ್ವಶನ್ಸ್ ಏನಪ್ಪಾ ಅಂತಂದ್ರೆ, ಈಗ ನಿಮ್ಮ ಬಳಿ ಕಾಂಗ್ರೆಸ್ ಸೇರಿದಂಗೆ 113 ಶಾಸಕರ ಬೆಂಬಲವನ್ನ ನೀವು ನಮಗೆ ತೋರಿಸಿದಿರಾ, ಇನ್ನ ಉಳಿದಂತೆ 5-6 ಶಾಸಕರ ಬೆಂಬಲದ ನಿಮ್ಗೆ ಅಗತ್ಯವಿದೆ, ಅದನ್ನ ನೀವು ಯಾವ ರೀತಿಯಾಗಿ ಪ್ರೂವ್ ಮಾಡ್ತೀರಾ ಅನ್ನೋದು ಒಂದು. ಎರಡನೇದು, ನಿಮಗೆ ಕಾನ್ಫಿಡೆನ್ಸ್ ಇದೆಯಾ, ಹೌದು ನಾನು ಮೆಜಾರಿಟಿಯನ್ನ ಓತು ಪ್ರಮಾಣ ವಚನ ಸ್ವೀಕಾರ ಆದ್ಮೇಲೆ ನಾವು ಮೆಜಾರಿಟಿಯನ್ನ ಸಾಬೀತು ಮಾಡ್ತೀನಿ ಅನ್ನೋ ಕನ್ಫರ್ಮೇಶನ್ ನಿಮ್ಗೆ ಇದೆಯಾ ಅಂತ ಹೇಳಿ 2-3 ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಈ ಬಗ್ಗೆ ಅವರು ಒಂದು ಲಿಸ್ಟ್, ಅಂದ್ರೆ ನಿಮ್ಮ ಸಪೋರ್ಟರ್ಸ್ ಯಾರಿದ್ದಾರೆ ಅನ್ನೋ ಒಂದು ಲಿಸ್ಟ್ ಅನ್ನು ಕೂಡ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಹೀಗಾಗಿ ಇದು ಏನು ಅಂದ್ಕೊಂಡಂಗೆ ಬಹುಶಃ ನಾಳೆ ಏನು ವಿಜಯ್ ಅವರು ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬಹುದು ಅನ್ನೋ ಒಂದು ಅಭಿಪ್ರಾಯ ಇತ್ತು, ಅದಕ್ಕೆ ಸ್ವಲ್ಪ ಹಿನ್ನಡೆ ಆದಂತಹ ವಾತಾವರಣ ಕಾಣ್ತಾ ಇದೆ. ಮತ್ತೊಂದು ಕಡೆ ಏನು ವಿಸಿಕೆ ಇಬ್ರು ಶಾಸಕರು ಅಂದ್ರೆ ಏನು ವಿಸಿಕೆ ಸಿಪಿಐ ಸಿಪಿಎಂ ಇಂದ ಏನು ಇಬ್ಬಿಬ್ರು ಅಂತ ಅಂದ್ರೂ 6 ಜನ ಶಾಸಕರ ಒಂದು ಬೆಂಬಲವನ್ನು ಕೊಡಬಹುದು, ವಿಜಯ್ ಅವರು ಸಪೋರ್ಟಿಂಗ್ ನಿಲ್ಬಹುದು ಅನ್ನೋ ಒಂದು ರಾಜಕೀಯ ವಿಶ್ಲೇಷಣೆ ನಡೀತಾ ಇತ್ತು. ಆದ್ರೆ ಏನಾಗಿದೆ ಅಂತಂದ್ರೆ, ವಿಸಿಕೆ ಎಲ್ಲ ಒಂದ್ ಕಡೆ ಸ್ಟಾಲಿನ್ ಅವ್ರನ್ನ ಭೇಟಿಯಾಗಿರೋದು, ಅವರು ಕೂಡ ಸ್ಟ್ಯಾಂಡ್ ಆಗಿ ನಿಲ್ತಾ ಇಲ್ಲ, ಅವರು ಕೂಡ ಕ್ಲಿಯರ್ ಕಟ್ ಆಗಿ ನಾವು ಟಿವಿಕೆಗೆ ಬೆಂಬಲ ಕೊಡ್ತೀವಿ ಅನ್ನೋ ಒಂದು ಯಾವುದೇ ಕ್ಲಿಯರೆನ್ಸ್ ಅನ್ನ ಕೊಟ್ಟಿಲ್ಲ. ಇನ್ನೊಂದು ಕಡೆ ಸಿಪಿಐ ಸಿಪಿಎಂ ಕೂಡ ಇನ್ನೂ ಕೂಡ ಅವರು ಕೂಡ ಏನು ಕಾದು ನೋಡುವ ತಂತ್ರವನ್ನ ಅನುಸರಿಸ್ತಾ ಇದ್ದಾರೆ. ಹೀಗಾಗಿ ವಿಜಯ್ ಅವರಿಗೆ ಟಿವಿಕೆ ಜೊತೆಗೆ ಕಾಂಗ್ರೆಸ್ನ 5 ಶಾಸಕರ ಒಂದು ಬೆಂಬಲ ಕ್ಲಿಯರ್ ಕಟ್ ಆಗಿ ಇರುವಂತದ್ದು, ಇನ್ನೂ ಕೂಡ 6 ಜನ ಶಾಸಕರ ಬೆಂಬಲಕ್ಕೆ ಒದ್ದಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಏನಾಗಿದೆ, ಈ ಒಂದು AIADMK ಏನಾದ್ರೂ ಬೆಂಬಲ ಕೊಡಬಹುದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಬಟ್ ಅದರಲ್ಲೂ ಕೂಡ ಸ್ವಲ್ಪ ಒಂದು ಕಡೆ ಪಳನಿಸ್ವಾಮಿ ಅವರು ವಿರೋಧ ಮಾಡ್ತಿದ್ದಾರೆ, ಇಲ್ಲ ನಾವು ಅಲಯನ್ಸ್ ಬೇಡ ಅಂತ ಹೇಳ್ಬಿಟ್ಟು. ಮತ್ತೊಂದು ಕಡೆ ಷಣ್ಮುಗಂ ಅವರ ಒಂದು 25 ಜನ ಶಾಸಕರು ಬೆಂಬಲ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಒಂದ್ ವೇಳೆ ಆಗೇನಾರು ಆದ್ರೆ ವಿಜಯ್ ಅವರಿಗೆ ಒಂದು ದೊಡ್ಡ ಮಟ್ಟದ ಬೆಂಬಲ ಸಿಗಬಹುದು. ಆದ್ರೆ ಅಲ್ಲೂ ಕೂಡ ಕ್ಲಿಯರಿಟಿ ಇಲ್ಲ ಇನ್ನೂ ಕೂಡ. ಹೀಗಾಗಿ ವಿಜಯ್ ಅವರು ಒಂದ್ ರೀತಿಯಾಗಿ ಏನು ಎಡ್ಜಲ್ಲಿ ಇರೋದ್ರಿಂದಾಗಿ ಸ್ವಲ್ಪ ಅವರ ಒಂದು ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ಒಂದು ರೀತಿಯಾದಂತಹ ಅಡೆತಡೆಗಳು ಏರ್ಪಟ್ಟಿರುವಂತದ್ದು. ಇಲ್ಲಿ ಕಾಂಗ್ರೆಸ್ ಹೇಳ್ತಿರೋಂಥದ್ದು ಏನಪ್ಪಾ ಅಂದ್ರೆ, ಇಲ್ಲಿ ರಾಜ್ಯಪಾಲರು ಪಕ್ಷಪಾತವನ್ನ ಮಾಡ್ತಾ ಇದ್ದಾರೆ, ರಾಜ್ಯಪಾಲರ ಮೇಲೆ ಎಲ್ಲೋ ಒಂದ್ ಕಡೆ ಇಂಡೈರೆಕ್ಟ್ ಆಗಿ ಬಿಜೆಪಿ ಒತ್ತಡವನ್ನ ಏರ್ತಿರ್ಬೋದು, ಅಥವಾ ಇದನ್ನೇನಾದ್ರೂ ಬೇರೆ ರೀತಿಯಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಹುದು ಅನ್ನೋ ಒಂದು ಆರೋಪ ಕಾಂಗ್ರೆಸ್ ಮಾಡ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ನಾಳೆ ಈಗಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರವಾಗಿ ನಾಳೆ ಕಾಂಗ್ರೆಸ್ ಬಿಜೆಪಿಯ ವಿರುದ್ಧವಾಗಿ ತಮಿಳುನಾಡಿನಲ್ಲಿ ಪಕ್ಷಪಾತ ಮಾಡ್ತಾ ಇದೆ. ರಾಜ್ಯಪಾಲರು ಎಲ್ಲ ಒಂದು ಕಡೆ ಕೇಂದ್ರದ ಕೈಗೊಂಬಾಗಿ ನಡ್ಕೊಳ್ತಾ ಇದ್ದಾರೆ, ಅದಕ್ಕೆ ವಿಜಯ್ ಅವರಿಗೆ ಡಿಲೇ ಮಾಡ್ತಾ ಇದ್ದಾರೆ ಅಧಿಕಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ಲಿಕ್ಕೆ ಅನ್ನೋ ಒಂದು ಕಾರಣವನ್ನ ಮುಂದಿಟ್ಟುಕೊಂಡು ನಾಳೆ ಕಾಂಗ್ರೆಸ್ 11 ಗಂಟೆಗೆ ತಮಿಳುನಾಡಿನಲ್ಲಿ ಏನು ಬಿಜೆಪಿಯ ವಿರುದ್ಧ ಮತ್ತೆ ರಾಜ್ಯಪಾಲರ ವಿರುದ್ಧ ಪ್ರೊಟೆಸ್ಟ್ ಅನ್ನ ಕರೆ ನೀಡಿದ್ದಾರೆ. ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಅವರು ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಆಂಗಲ್ ಅಲ್ಲಿ ನೋಡೋದಾದ್ರೆ, ಬಹುಶಃ ಏನಾದ್ರೂ ಇನ್ನೊಂದೆರಡು ದಿನ ಡಿಲೇ ಮಾಡಿ ಬೇರೆ ಏನಾದ್ರೂ ಸರ್ಕಸ್ ಮಾಡಕ್ಕೆ ಟ್ರೈ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿನೂ ಕೂಡ ಇನ್ನಿತರ ಪಕ್ಷಗಳು ಕೂಡ ಟ್ರೈ ಮಾಡ್ತಾ ಇದ್ದಾವೆ. ಬಟ್ ಸದ್ಯದ ಪರಿಸ್ಥಿತಿನಲ್ಲಿ ವಿಜಯ್ ಅವರ ಒಂದು ಏನು ಮುಖ್ಯಮಂತ್ರಿಯಾಗಿ ಏನು ಒಂದು ನಾಳೆ ನಾನು ಏನೋ ಅಧಿಕಾರ ಸ್ವೀಕಾರ ಮಾಡ್ತೀನಿ ಅನ್ನೋ ಹುಮ್ಮಸ್ನಲ್ಲಿದ್ರು, ಎಲ್ಲಾ ರೀತಿಯ ಪ್ರಿಪರೇಷನ್ ಕೂಡ ಮಾಡ್ಕೊಂಡಿದ್ರು. ಅದಕ್ಕೆ ಸ್ವಲ್ಪ ಹಿನ್ನಡೆ ಆಗಿದೆ. ಇನ್ನೂ ಕೂಡ ರಾಜಕೀಯ ಕಸರತ್ತು ನಡೀತಾ ಇದೆ. ಇನ್ನ ಬಹುಶಃ ಇವತ್ತು ಕರೆದಿದ್ದಾರೆ, ಈಗಷ್ಟೇ ಏನು ರಾಜ್ಯಪಾಲರು ಮತ್ತೆ ಸೆಕೆಂಡ್ ರೌಂಡ್ ಕರೆದಿದ್ದಾರೆ ಅವರು ಸಾಬೀತು ಮಾಡ್ಲಿಕ್ಕೆ. ಅವಾಗ ಯಾವ ರೀತಿಯಾದಂತಹ ಬದಲಾವಣೆ ಆಗ್ಬೋದು, ಅವಾಗ ಏನಾದ್ರೂ ಬೈ ಚಾನ್ಸ್ ಸಿಪಿಐ ಸಿಪಿಎಂ ಏನಾದ್ರೂ ಅವರಿಗೆ ಬೆಂಬಲವನ್ನ ಕೊಡಬಹುದಾ, ಅಥವಾ ಏನಾದ್ರೂ ಅವರಿಗೆ ಅಧಿಕೃತವಾಗಿ ಇನ್ನೂ ಕೂಡ ಕೊಡೋ ನಿಟ್ಟಿನಲ್ಲಿ ಮಾತುಕತೆ ಏನಾದ್ರೂ ನಡೀತಾ ಇದೆಯಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕಸರತ್ತು ನಡೀತಾ ಇದೆ. ಬಹುಶಃ ಇವತ್ತು ಸಂಜೆ ಒಳಗೆ ಏನಾದ್ರೂ ಕ್ಲಿಯರ್ ಆದ್ರೆ ಮೆಜಾರಿಟಿಯನ್ನ ಪ್ರೂವ್ ಮಾಡುವಂತದ್ದು, ಅಥವಾ ಮೆಜಾರಿಟಿಯನ್ನ ರಾಜ್ಯಪಾಲರಿಗೆ ಕನ್ಫರ್ಮ್ ಮಾಡಿದ್ರೆ ನಮ್ಮ ಹತ್ರ ಇಷ್ಟಿದೆ ಅಂತ ಹೇಳಿದ್ರೆ ನಾಳೆ ಅವರಿಗೆ ಅವಕಾಶ ಸಿಗುತ್ತೆ. ಬೈ ಚಾನ್ಸ್ ಅದಾಗಿಲ್ಲ ಅಂತಂದ್ರೆ ಇನ್ನು 1 or 2 days ಡಿಲೇ ಆಗುವಂತಹ ಸಾಧ್ಯತೆ ಸದ್ಯದ ಮಟ್ಟಿಗೆ ಕಾಣ್ತಾ ಇದೆ ಪ್ರವೀಣ್.
ಬಿಹಾರದ ರಮೇಶ್ವರ ಪ್ರಸಾದ್ ವರ್ಸಸ್ ಯೂನಿಯನ್ ಗೌರ್ಮೆಂಟ್ 2005ರಲ್ಲಿ ಆದಂಥ ಪ್ರಕರಣ, ನಮ್ಮದೇ ಕರ್ನಾಟಕದ 1994ರಲ್ಲಿ SR ಬೊಮ್ಮಾಯಿ ವರ್ಸಸ್ ಕೇಂದ್ರ ಸರ್ಕಾರದ ಪ್ರಕರಣಗಳಾಗಿದೆ. ಸಂಪರ್ಕ ಕಡಿತ ಆಗಿದೆ. ರಾಜ್ಯಪಾಲರ ವಿವೇಚನೆಯ ಬಗ್ಗೆ ಸುಪ್ರೀಂ ಕೋರ್ಟ್ ಅನೇಕ ತೀರ್ಪನ್ನು ಕೊಟ್ಟಿದೆ. ಇವತ್ತು TVKಗೆ ಬಹುಮತದ ಬಗ್ಗೆ ಏನು ರಾಜ್ಯಪಾಲರು ಪ್ರಶ್ನೆ ಕೇಳ್ತಿದಾರಲ್ಲ, ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಯಾವುದೇ ಒಂದು ಸರ್ಕಾರದ ಬಹುಮತವನ್ನು ರಾಜ್ಯಪಾಲರ ಕೊಠಡಿಯಲ್ಲಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಅದನ್ನು ತೀರ್ಮಾನ ಮಾಡೋದು ವಿಧಾನಸಭೆಯಲ್ಲಿ, ವಿಧಾನಸೌಧದಲ್ಲಿ. ಅದಕ್ಕಾಗಿ ಯಾವ ಒಂದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಗಡೆ ಬಂದಿರುತ್ತೋ ಅವರಿಗೆ ಅಧಿಕಾರ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ SR ಬೊಮ್ಮಾಯಿ ಪ್ರಕರಣದಲ್ಲಿ ಆಗಿರ್ಬೋದು ಮತ್ತು ಬಿಹಾರದ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ರಮೇಶ್ವರ ಪ್ರಸಾದ್ ಪ್ರಕರಣದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಆದರೆ ಯಾವ ಆಧಾರದ ಮೇಲೆ ಅಂದರೆ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ಒಂದು ವೇಳೆ ಮೌಖಿಕ ಬೆಂಬಲವನ್ನು ತೆಗೆದುಕೊಂಡು ಒಪ್ಪಿಗೆಯನ್ನು ಕೊಟ್ಟರೆ ನಾಳೆ ಕುದುರೆ ವ್ಯಾಪಾರಕ್ಕೆ ಅವಕಾಶಗಳಾಗ್ಬಿಡುತ್ತೆ. ಕರ್ನಾಟಕದಲ್ಲಿ ಆಯ್ತಲ್ಲ ಬೆಳವಣಿಗೆ, ಅಂತಹ ಬೆಳವಣಿಗೆಗಳು ಆಗಿಬಿಡಬಹುದು ಅನ್ನುವ ಕಾರಣಕ್ಕಾಗಿಯೇ ಇವರು ಇದೀಗ ಲಿಖಿತ ಬರಹದ ಮೂಲಕ ಯಾರ್ಯಾರು ನಿಮ್ಮ ಪರವಾಗಿದ್ದಾರೆ, ನಾಳೆ ಬಹುಮತಕ್ಕೆ ಅವಕಾಶವನ್ನು ಕೊಟ್ಟರೆ ಯಾರು ನಿಮ್ಮ ಪರವಾಗಿ ಸ್ಟ್ಯಾಂಡ್ ಆಗಿ ನಿಲ್ತಾರೆ, ಅವರ ಎಲ್ಲರ ಒಪ್ಪಿಗೆ ಪತ್ರವನ್ನು ನಮಗೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಒಂದು ತಿಕ್ಕಾಟ ಆಗಬಾರದು ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ. ಈ ತಿಕ್ಕಾಟವನ್ನು ತಪ್ಪಿಸುವ ಕಾರಣಕ್ಕಾಗಿ ಈ ಬೆಳವಣಿಗೆಗೆ ಅವರು ಮುಂದಾಗ್ತಿದ್ದಾರೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಆದರೆ ಇದನ್ನ ಕಾಂಗ್ರೆಸ್ ಮಾತ್ರ ತೀವ್ರವಾಗಿ ಖಂಡಿಸಿದೆ.